श्री गुरुभ्यो नमः। समर्थ सद्गुरु श्री ब्रह्म चैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಈಗ ಇನ್ನು ಮುಂದಿನ ಶ್ಲೋಕಗಳಿಂದ ಸ್ವಲ್ಪ ಅದ್ವೈತ ವೇದಾಂತಗಳನ್ನು ತಗೋತಾ ಹೋಗ್ತಾರೆ ಗುರುಗಳು. ಇಲ್ಲೇ ಒಂದಿಷ್ಟು ವರ್ಡ್ಸ್ ಬರ್ತಾವ. ಆತ್ಮವಸ್ತು ಅಂತ ಹೇಳಿ ವರ್ಡ್ ಬರ್ತದೆ, ಸದ್ವಸ್ತು ಅಂತ ಬರ್ತದೆ, ಪರಮಾತ್ಮ ವಸ್ತು ಅಂತ ಹೇಳಿ ಬರ್ತದೆ. ಒಂದು ಸ್ವಲ್ಪ ಅದ್ರ ಬಗ್ಗೆ ಏನು ಅಂಥೇಳಿ ನನ್ನ ತಿಳುವಳಿಕೆ ಮಟ್ಟಿಗೆ ನನಗೆ ಗೊತ್ತಿದ್ದಂಗೆ ಸ್ವಲ್ಪ ವಿವರಣೆಯನ್ನು ನೋಡೋಣ. ನಾವು ನಮ್ಮನ್ನು ಒಂದು ದೇಹ ಅಂದ್ಕೊಂಡೀವಿ. ಈಗ ನಾನು ಕಣ್ಣು ಮುಚ್ಚಿ ನೋಡಿದ್ರೆ ಯಾರು ನೀನು ಅಂತಂದ್ರೆ ನನ್ನ ದೇಹ ನನ್ನ ಕಣ್ಣು ಮುಂದೆ ಬರ್ತದೆ. ಎಲ್ಲರಿಗೂ ಇದು ಅನುಭವ ಆಗ್ತದೆ ಅನ್ಕೋತೀನಿ. ಈಗ ಆದ್ರೆ ಅದ್ವೈತ ವೇದಾಂತದ ಪ್ರಕಾರ ನಾವು ಬರೀ ಒಂದು ದೇಹ ಅಲ್ಲ. ಫಸ್ಟು ನಾವು ಈ ಸ್ಥೂಲ ದೇಹ, ಕಣ್ಣಿಗೆ ಕಾಣಿಸೋದು, ಇದಕ್ಕೇನು ಹೇಳ್ತೀವಿ? ಫಿಸಿಕಲ್ ಬಾಡಿ. ಕಣ್ಣಿಗೆ ಕಾಣೋದು, ಕೈ ಕಾಲು, ರಕ್ತ, ಮಾಂಸ, ಹಾರ್ಟು, ಲಂಗ್ಸು, ಅಂದರೆ ಎಲ್ಲ ಪಂಚಭೂತಗಳಿಂದ ಆಗಿರುವಂಥ ಫಿಸಿಕಲ್ ಬಾಡಿ. ನಾವು ಅಂಥೇಳಿ ನಾವಿಷ್ಟು ಫರ್ಮ್ ಆಗಿ ಗಟ್ಟಿ ಹಿಡ್ಕೊಂಡು ಬಿಟ್ಟಿವಿ ಅಂತ ಇಲ್ಲಿ ಗುರುಗಳು. ನಾವು ಇನ್ ದ ಸೆನ್ಸ್ ಕಾಮನ್ ಪೀಪಲ್. ಎರಡನೇದ್ದು ನಮ್ಮ ಮನಸ್ಸು ಮತ್ತು ಬುದ್ಧಿ ಮತ್ತು ಅಹಂಕಾರ. ಎಲ್ಲರಿಗೂ ಅದ ಮನಸ್ಸಿನ ಅಸ್ತಿತ್ವನ ಎಲ್ಲರೂ ಒಪ್ತೀರಿ. ಆದರೆ ಎನಾಟಮಿ ಒಳಗೆ ಹ್ಯೂಮನ್ ಬಾಡಿ ಡೈಸೆಕ್ಟ್ ಮಾಡಿ ನಿನ್ನ ಮನಸ್ಸು ಎಲ್ಲದ ತೋರಿಸು, ನಿನ್ನ ಬುದ್ಧಿ ಎಲ್ಲದ, ನಿನ್ನ ಇಂಟೆಲೆಕ್ಟ್ ಎಲ್ಲದ ತೋರಿಸು ಅಂದ್ರೆ ನಮಗೆ ಸಾಧ್ಯ ಆಗ್ತದೇನೋ? ಸಾಧ್ಯ ಆಗಂಗಿಲ್ಲ. ಇದನ್ನು ಏನಂತಾರೆ? ಸಟಲ್ ಬಾಡಿ ಆರ್ ಸೂಕ್ಷ್ಮ ಶರೀರ. ಇದು ಕಾಣಂಗಿಲ್ಲ, ಆದರೆ ಇದು ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಹೌದಾ? ಮೂರನೇದು ಬಂದು ಕಾರಣ ಶರೀರ ಆರ್ ಕಾಸಲ್ ಬಾಡಿ. ಇದಂದ್ರೆ ಹೆಂಗೆ ಹೇಳ್ಬೋದಂದ್ರೆ, ದಿಸ್ ಈಸ್ ಜಸ್ಟ್ ಲೈಕ್ ಆ್ಯನ್ ಹಾರ್ಡ್ ಡ್ರೈವ್. ನಮ್ಮ ಬಾಡಿ ಒಳಗಿಂದ ಒಂದು ಹಾರ್ಡ್ ಡ್ರೈವ್ ಇದ್ದಂಗಿದೆ. ಆ ಹಾರ್ಡ್ ಡ್ರೈವ್ ಒಳಗೆ ನಾವು ಎಷ್ಟೋ ಜನ್ಮಗಳಿಂದ ಏನೇನು ಮೆಮೊರೀಸ್ ತೊಗೊಂಡ್ಬಿಟ್ಟಿವಲ್ಲ ವಿತ್ ಎಮೋಷನ್ಸ್. ಮೆಮೊರೀಸಿಗೆ ಅಥವಾ ನಮ್ಮ ನೆನಪುಗಳಿಗೆ, ನಮ್ಮ ವಿಚಾರಗಳಿಗೆ ನಾವು ಯಾವಾಗ ಎನರ್ಜಿ ಕೊಟ್ಟು ಅದಕ್ಕೆ ಸ್ಟ್ರಾಂಗ್ ಎಮೋಷ್ನಲ್ ಬ್ಯಾಕಪ್ ಕೊಡ್ತೀವಲ್ಲ, ಆವಾಗ ಅದು ಸ್ಟ್ರಾಂಗ್ ಇಂಪ್ರೆಷನ್ ಆಗಿ ಅದು ನಮ್ಮ ಮನಸ್ಸಿನ ತಳಕ್ಕೆ ಕೂಡ್ತದೆ. ಕೂತು ಅದು ಒಂದು ಕಾರಣ ಶರೀರ ಆರ್ ಕಾಸಲ್ ಬಾಡಿ ಅದನ್ನು ಫಾರ್ಮ್ ಮಾಡ್ತದೆ. ನಾವು ಇಷ್ಟೊಂದು ಬರ್ತ್ ಮತ್ತು ಡೆತ್ ಸೈಕಲ್ ಅಂಡರ್ಗೋ ಆಗೋದು ಬಿಕಾಸ್ ಆಫ್ ದಿಸ್ ಕಾರಣ ಶರೀರ. ಯಾಕಂದ್ರೆ ಅದರೊಳಗೆ ಸಟಲ್ಲಾಗಿ ಒಳಗೆ ಡೀಪ್ ಆಗಿ ಎಷ್ಟೊಂದು ಸಂಸ್ಕಾರಗಳು, ಎಷ್ಟೊಂದು ಟೆಂಡೆನ್ಸೀಸು, ಎಷ್ಟೊಂದು ಮೆಮೊರೀಸು, ಎಲ್ಲ ವಾಸನೆಗಳು ಎಲ್ಲ ಕುತ್ಕೊಂಡ್ಬಿಟ್ಟಾವ. ಗುಡ್ಡೂ ಕೆಲವೊಂದು ಗುಡ್ ಇರ್ಬೋದು, ಕೆಲವೊಂದು ಬ್ಯಾಡ್ ಇರ್ಬೋದು, ಯಾವುದೋ ಅದು ಒಂದು ಡಸ್ಟ್ಬಿನ್ ಏನದಲ್ಲ ಕಾಸಲ್ ಶರೀರ ಅನ್ನೋದು, ಅದರೊಳಗೆ ಸಿಕ್ಕಾಪಟ್ಟೆ ಎಲ್ಲನೂ ತುಂಬ್ಕೊಂಡ್ಬಿಟ್ಟಾವೆ. ಎಲ್ಲನೂ ನಾವು ಏನೇನು ಯಾವ್ಯಾವ ಸಿಚುವೇಶನ್ನಾಗ ಏನೇನು ರಿಯಾಕ್ಟ್ ಮಾಡೀವಿ, ಎಷ್ಟೆಷ್ಟು ಎಮೋಷನ್ಸ್ ನಮ್ದು ಯೂಸ್ ಮಾಡೀವಿ, ಎಲ್ಲನೂ ಅದರೊಳಗೆ ಕೂತ್ಕೊಂಡದು. ಆದ್ರೆ ಇವೆಲ್ಲವಕ್ಕೂ ಮೀರಿ ಇರೋದು ಆತ್ಮ ವಸ್ತು, ಸದ್ವಸ್ತು, ಪರಮಾತ್ಮ ವಸ್ತು. ಇದೆಲ್ಲ ಅದು ಏನೂ ಮಾಡೋದಿಲ್ಲ. ಇಟ್ ಈಸ್ ಜಸ್ಟ್ ಅನ್ ಅಬ್ಸರ್ವರ್. ಅದು ಎಲ್ಲರೊಳಗೂ ಅದು ಇಡೀ ವಿಶ್ವವನ್ನೇ ಆವರಿಸಿದಾಗ ವಿಶ್ವಾತ್ಮ ಅನ್ನಿಸ್ಕೋತದ. ಒಂದು ಜೀವಕ್ಕೆ ಬಂದಾಗ ಜೀವಾತ್ಮ ಅನ್ನಿಸ್ಕೋತದ. ಈಗ ಒಂದು ಸಮುದ್ರ ಅಂದ್ರೆ ಈ ವಿಶ್ವಾತ್ಮ ಅಂತ ಒಂದು ಕಲ್ಪನೆ ಮಾಡೋಣ. ಅದರೊಳಗಿಂದ ಒಂದು ಹನಿ ಅಂದ್ರೆ ನಾವು ಒಂದು ಜೀವಾತ್ಮ. ಈ ಹನಿ ಒಳಗೂ ಒಂದು ಸಮುದ್ರ ಅದ. ಹೌದಾ? ಆ ಸಮುದ್ರ ಈ ಒಂದು ಆವಿ ಒಳಗೂ, ಒಂದು ಮೋಡದೊಳಗೂ ಒಂದು ಸಮುದ್ರ ಅದ. ಒಪ್ಕೋತೀರಿ? ಹಿಂಗೆ ಅದು ಆತ್ಮವಸ್ತು. ಅದು ಏನೂ ಮಾಡೋದಿಲ್ಲ. ಅದು ಎನರ್ಜಿ ಕೊಟ್ಟು ನಮ್ಮ ಬಾಡಿನ ನಡೆಸೋದಿಲ್ಲ. ಅದು ಬರೀ ಒಂದು ಅಬ್ಸರ್ವರ್. ಅದು ಬರೀ ಒಂದು ಸಾಕ್ಷಿ ಭಾವ. ಅದು ಒಂದು ಕೈಗೆ ಸಿಗುವಂಥ ಫಿಸಿಕಲ್ ಕಣ್ಣಲ್ಲೇ ನೋಡುವಂಥ ವಸ್ತು ಅಲ್ಲ. ಅದು ಒಂದು ಜಸ್ಟ್ ಒಂದು ಸಾಕ್ಷಿ ಭಾವ. ಅದು ಎಲ್ಲ ಏನೇನು ನಡಿಲಿಕ್ಕತ್ತದಲ್ಲ, ಆದ್ರೆ ಅದನ್ನು ಅಬ್ಸರ್ವ್ ಮಾಡ್ತದೆ. ಅದಕ್ಕೆ ಒಂದು ಜೀವಂತಿಕೆ ಅದು ಜೀವಂತಿದ್ದು ಅದು ನಮ್ಮ ದೇಹದ ಒಳಗೆ ಅನ್ನೋದಕ್ಕೆ ನಾವು ಜೀವಂತಿದ್ದೀವಿ. ಆತ್ಮವನ್ನು ನಿರ್ಜೀವಂತ ತಿಳಿಯೋದಿಲ್ಲ. ಅದು ಆತ್ಮದ ಅಸ್ತಿತ್ವ ಒಂದು ಕಲ್ಲಿನಾಗೂ ಬರ್ತದೆ, ನಿರ್ಜೀವ ವಸ್ತುಗಳೊಳಗಿರ್ತದೆ, ಒಂದು ಚೇರ್ನಾಗ ಅದರದ್ದು ಅಸ್ತಿತ್ವ ಆದರೆ ಕೆಲವು ಕಡೆ ಅದು ಮ್ಯಾನಿಫೆಸ್ಟ್ ಹೆಂಗೆ ಮಾಡ್ತದೆ? ಚೈತನ್ಯ ಆಗಿ ಮ್ಯಾನಿಫೆಸ್ಟ್ ಮಾಡ್ತದೆ. ಹೌದಾ? ಈಗ ಆ ಆತ್ಮವಸ್ತುನ ನಾವು ಶೋಧಿಸಬೇಕು, ನಾವು ಕಂಡುಕೋಬೇಕು ಅಂತ ಇಲ್ಲಿ ಹೇಳ್ಕೊತ ಹೋಗ್ತಾರೆ ಗುರುಗಳು. ಈಗ ನೋಡೋಣ ಶ್ಲೋಕ 139.
पुढे पाहता सर्व ही कोंदले से अभाग्या सहे दृश्य पाषाण भासे अभावे कदा पुण्य गाठी पडेना जुने ठेवणे मी पणेया कळेना. ಭಾವಾರ್ಥ: ನಿಜವಾಗಿ ನೋಡಿದರೆ ಆತ್ಮತತ್ವವು ಎಲ್ಲ ಕಡೆಗೆ ಸಂಪೂರ್ಣವಾಗಿ ತುಂಬಿಕೊಂಡಿರುತ್ತದೆ. ಆದರೆ ಭಾಗ್ಯಹೀನ ಮನುಷ್ಯನಿಗೆ ಭಗವಂತನ ಸಗುಣ ಮೂರ್ತಿಯು ಕೇವಲ ಪಾಷಾಣವಾಗಿರುತ್ತದೆ ಎಂದು ಅನಿಸುತ್ತದೆ. ಭಗವಂತನು ಇದ್ದೇ ಇರುತ್ತಾನೆಂಬ ಭಾವನೆ ಇಲ್ಲದಿದ್ದರಿಂದ ಪುಣ್ಯ ಸಂಚಯವಾಗುವುದಿಲ್ಲ. ದೇಹ ಅಹಂಕಾರದಿಂದಾಗಿ ಅನಾದಿಯಾದ ಆತ್ಮಸ್ವರೂಪವು ಏನೇ ಮಾಡಿದರೂ ಅನುಭವಕ್ಕೆ ಬರುವುದಿಲ್ಲ. ಇಲ್ಲೇ ಗುರುಗಳು ಪ್ರತಿಯೊಂದು ಲೈನ್ಯಾಗೂ ಜುನೆ ಠೇವಣೆ ಮೀಪಣೆ ಆಕಳೇನ ಹೇಳ್ತಾರೆ. ಜುನೆ ಠೇವಣೆ ಅಂದರೆ ನಮ್ಮ ಒಳಗೆ ಸ್ಟ್ರಾಂಗ್ಲಿ ಡೆಪಾಸಿಟ್ ಆಗಿರೋ ಅಂಥ ಗುಡ್ ಥಿಂಗ್ ಏನದು? ನಮ್ಮ ಆತ್ಮ. ಅದು ಸಂತೋಷಭರಿತ, ಜ್ಞಾನಭರಿತ ಎಲ್ಲನೂ ಅದು ನಮ್ಮೊಳಗಿರೋ ಅಂಥ ಒಂದು ಡೆಪಾಸಿಟ್ಟು ಅಂತ ಹೇಳ್ತಾರೆ. ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಳ್ಳಿಕ್ಕೆ ಆಗವಲ್ತು. ಇದು ಒಂದು ಲೈನ್ ಪ್ರತಿ ಶ್ಲೋಕದ ಎಂಡಿಗೆ ಬರ್ತದೆ. ಈಗ ಇದು ಶ್ಲೋಕದ ಅರ್ಥ ನೋಡೋಣ. ಫಸ್ಟಿಂದ ನೋಡ್ಕೋತ ಹೋಗೋಣ. ಪುಡೆ ಪಾಹತ ಸರ್ವಹಿ ಕೊಂದಲೇಸಿ. ಈಗ ನಮ್ಮ ಮುಂದೆ ಏನಂದ್ರೆ ಎಲ್ಲಾನು ಮುಂದಿಂದೆಲ್ಲ ನೋಡ್ರಿ, ಎಲ್ಲಾನು ಗೊಂದಲನ ನಮಗೆ ಮುಂದೆ. ಯಾಕಂದ್ರೆ ಮುಂದಿಂದ ಏನು ಅನ್ನೋದು ಮನುಷ್ಯನ ಬುದ್ಧಿ ಗೊತ್ತಿಲ್ಲ. ಹೌದಾ? ನಮ್ಮ ಜೀವನದೊಳಗೆ ಮುಂದೆ ಏನು ನಡಿಬೋದು, ಇನ್ನು 10 ವರ್ಷಕ್ಕೆ ಏನು ನಡಿಬೋದು, ನಾಳೆ ಮುಂದಿನ ಕ್ಷಣ ಅನ್ನೋದು ನಮ್ಮ ಕೈಯೊಳಗೆ, ನಮ್ಮ ಕಂಟ್ರೋಲೊಳಗೆ ಇಲ್ಲ. ಅದಕ್ಕೆ ನಮ್ಮ ಮನಸ್ಸಿಗೆ ಕಾಮನ್ ಪೀಪಲ್ ಮನಸ್ಸಿಗೆ ಒಬ್ಬ ಮನುಷ್ಯನ ಮನಸ್ಸಿಗೆ ಏನು ಅನ್ನಿಸ್ತದೆ, ನಮ್ಮ ಲೈಫ್ನಾಗ ಮುಂದೆ ಏನಾಗ್ತದೆ ಅನ್ನೋ ಚಿಂತೆ ಇರ್ತದೆ. ನಾ ಏನು ಡಿಸಿಷನ್ ತೊಗೋಬೇಕು, ಚಿಂತೆ, ಮನಸ್ಸಿನ ವಿಚಾರಗಳ ಕೆಲಸ ಒಂದು. ಬುದ್ಧಿ ಅಂದ್ರೆ ಅದು ಡಿಸಿಷನ್ ಮೇಕಿಂಗ್ ಏನಿರ್ತದಲ್ಲ, ಇಂಟಲೆಕ್ಟ್ ಅಂತೀವಲ್ಲ, ಅದಕ್ಕೆ ಬುದ್ಧಿ. ಮನುಷ್ಯ ಹೃದಯದಿಂದ, ಬ್ರೈನ್ನಿಂದ. ಮನುಷ್ಯ ಥಿಂಗ್ಸ್ ಫ್ರಮ್ ಹಿಸ್ ಹಾರ್ಟ್ ಆ್ಯಂಡ್ ಬ್ರೈನ್. ದಿಲ್ಸೆ ದಿಮಾಗ್ಸೆ. ಹೌದಿಲ್ಲ? ದಿಲ್ಸೆ ಬರೀ ವಿಚಾರ ಮಾಡಿದ್ರೆ ಡಿಸಿಷನ್ ತೊಗೊಳೋದು ಯಾವುದು? ದಿಮಾಗ್, ಬ್ರೈನ್. ಅದಕ್ಕೆ ಮುಂದೆ ಏನನ್ನು ಡಿಸಿಷನ್ ತೊಗೋಬೇಕು ಅನ್ನೋದು, ಅದ್ರೊಳಗೂ ಒಂದು ಹ್ಯಾಪಿನೆಸ್ ಇರ್ತದೇನೋ, ಕನ್ಫ್ಯೂಷನ್ ಇರ್ತದೆ. ಹಿಂಗೆ ಮಾಡಬಾರ್ದಾಗಿತ್ತೋ ಏನೋ, ಹಿಂಗೆ ಮಾಡಿದರೆ ಸರಿ ಇತ್ತೋ ಏನೋ. ಡಿಸಿಷನ್ ತೊಗೊಂಡ ಮೇಲೂ, ಬುದ್ಧಿಯಿಂದ ನಿರ್ಣಯ ತೊಗೊಂಡ ಮೇಲೂ ಕನ್ಫ್ಯೂಷನ್ಸ್ ಕಾಡ್ತಿರ್ತಾವೆ ಮನುಷ್ಯಾಗ. ಆಮೇಲೆ ಯಾವ್ದು ಸರಿ ಯಾವುದು ತಪ್ಪು ಅನ್ನೋದು ಕನ್ಫ್ಯೂಷನ್ ಭಾಳ ಇರ್ತದೆ, ಗೊಂದಲ ಇರ್ತದೆ. ಇವೆಲ್ಲ ಇರ್ತಾವೆ. ಯಾಕಂದ್ರೆ ನಮ್ಮ ಮುಂದಿನ ಕ್ಷಣಗಳನ್ನು ಕಂಟ್ರೋಲ್ ಮಾಡೋದು ಒಂದು ಭಗವಂತನ ಇರ್ತಾನೆ. ಅವನ್ನ ಬಿಟ್ಟರೆ ಯಾರಿಗೂ ಸಾಧ್ಯ ಇಲ್ಲ. ನಾವು ಯಾವಾಗ ನಮ್ಮನ್ನು ನಾವು ಸಂಪೂರ್ಣವಾಗಿ ಸರೆಂಡರ್ ಮಾಡ್ತೀವಿ ಭಗವಂತಗೆ, ಸಂಪೂರ್ಣವಾಗಿ ಅವನು ಮಾಡೋದೆಲ್ಲ ನಮ್ಮ ಒಳ್ಳೆಯದಕ್ಕೆ, ನಾನು ಒಂದು ಜೀವಿಯಾಗಿ ಭಗವಂತನಿಂದ ಒಂದು ಸಪ್ರೇಟ್ ಜೀವ ಆಗಿ ನಾನು ಯಾವಾಗಿಲ್ಲಿ ಬಂದೀನಿ, ನನ್ನ ತಂದೆ ತಾಯಿ ಅನ್ನೋ ಭಗವಂತಿದ್ದಾನ, ಅವೇನು ಮಾಡಿದ್ರೆ ನನ್ನ ಒಳ್ಳೆಯದಕ್ಕೆ ಅನ್ನೋವಂಥ ಸ್ಟ್ರಾಂಗ್ ಒಂದು ಒಂದು ಡಿಸಿಷನ್ನು ನಮ್ಮ ಹೃದಯದೊಳಗೆ ಫಾರ್ಮ್ ಆಗಬೇಕು, ಕ್ರಿಯೇಟ್ ಆಗಬೇಕು. ಯಾವಾಗ ನಾವು ಕಂಪ್ಲೀಟ್ ಸರೆಂಡರೆನ್ಸ್ ಮಾಡ್ತೀವಲ್ಲ, ಆವಾಗ ನಮ್ಮ ದಾರಿ ಸ್ಪಷ್ಟ ಆಗ್ತದೆ. ನಮ್ಮ ದಾರಿ ಸ್ಪಷ್ಟ ಆಗ್ತದೆ ಅಂದ್ರೇನು? ನಮ್ಮ ಚಿಂತೆ, ವ್ಯಾಪ, ಡಿಸಿಷನ್ಸು, ಕನ್ಫ್ಯೂಷನ್ಸು ಎಲ್ಲವೂ ಕಡಿಮೆ ಆಗ್ತಾವೆ. ಯಾಕಂದ್ರೆ ನಾವು ಆ ಡಿವೈನ್ ಪ್ಲ್ಯಾನ್ ಒಳಗೆ ಸಂಪೂರ್ಣವಾಗಿ ಭರೋಸೆ ಇಡ್ಲಿಕ್ಕತ್ತೀವಿ. ಅದಕ್ಕೆ ಇಲ್ಲಿ ಗುರುಗಳು ಹೇಳ್ತಾರೆ, ಯಾರ ಅಭಾಗ್ಯ ಇದ್ದಾನಲ್ಲ ಅವಂಗೆ, ಅಂದ್ರೆ ಯಾರ ಡಿವಿನಿಟಿ ಜೊತೆ ಕನೆಕ್ಟ್ ಆಗೋದಿಲ್ಲ, ಡಿವಿನಿಟಿದ ಎಕ್ಸಿಸ್ಟೆನ್ಸ್ ಒಳಗೆ ನಂಬಿಕೆನೇ ಇಲ್ಲ, ಅವನಿಗೆ ಈ ನಮ್ಮ ಭವಿಷ್ಯದ ದಾರಿ ಏನದಲ್ಲ ಅದು ಭಗವಂತನ ಪ್ಲ್ಯಾನ್ ಅನಿಸೋದೇ ಇಲ್ಲ. ಅದೇನು ಅನ್ನಿಸ್ತದೆ ಅವಂಗೆ? ಅದೆಲ್ಲ ಗೊಂದಲನ. ಅದೆಲ್ಲ ಮತ್ತು ತನ್ನ ಗೊಂದಲಗಳನ್ನು ಶಾಂತ ಮಾಡ್ಕೊಳ್ಳಿಕ್ಕೆ ಮತ್ತು ದೇಹಭಾವದಾಗ ಹೋಗೋದು. ಮತ್ತು ಏನು ಅನ್ನಿಸ್ತದೆ ಅವಂಗೆ? ನಾ ಇನ್ನಷ್ಟು ಗಳಿಸಿಟ್ಬಿಟ್ರೆ ಇನ್ನೂ ಆರಾಮಿರ್ಬೋದು, ನನ್ನ ಭವಿಷ್ಯ ಚಲೋ ಇರ್ಬೋದು. ಮತ್ತು ದೇಹ ಭಾವದಿಂದ ಫಿಸಿಕಲ್ ಬಾಡಿ ಲೆವೆಲ್ ಒಳಗೆ ವಿಚಾರ ಮಾಡಿ ಫಿಸಿಕಲ್ ಬಾಡಿಗೆ ಸೂಟೇಬಲ್ ಆಗುವಂಥ ಮಾರ್ಗಗಳನ್ನ ಹುಡುಕ್ತಾನೆ ಸಂತೋಷ ಪಡಲಿಕ್ಕೆ. ಆದ್ರೆ ಅದು ಸಾಧ್ಯ ಇಲ್ಲ ಅಂತಾರೆ ಗುರುಗಳಲ್ಲಿ. ಗುರುಗಳೇನು ಹೇಳ್ತಾರೆ? ಯಾರು ದೇಹ ಬುದ್ಧಿ ಒಳಗೆ ಸಿಕ್ಕೊಂಬಿಟ್ಟಿರ್ತಾರಲ್ಲ, ಅವ್ರು ತಮ್ಮ ದೇಹದ ಬುದ್ಧಿ ಲೆವೆಲ್ನಾಗ ಮತ್ತೆ ಕೆಟ್ಟ ಕರ್ಮ ಮಾಡ್ಕೋತ ಒಂದು ಆ ಸದ್ವಸ್ತುವನ್ನು, ಒಂದು ಆತ್ಮವಸ್ತು ಅನ್ನೋದನ್ನು ಶೋಧಿಸ್ಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ತಮ್ಮ ಒಳಗೆ ಅಂಥ ಅದ್ಭುತವಾದಂಥ ಒಂದು ನಿಧಿ ಅದ.
ಜುನೆ ಠೇವಣೆ, ಆ ಠೇವಣೆ ಏನದಲ್ಲ, ಹಳೇದ ಠೇವಣೆ, ಅನಾದಿಯಾದಂಥ ಆತ್ಮ ಏನದಲ್ಲ, ಅದು ಒಂದು ಅದ್ಭುತ ನಿಧಿ ಅದ, ಅದನ್ನು ಶೋಧಿಸೋದೇ ಇಲ್ಲ ಅಂತ ಹೇಳ್ತಾರೆ ಗುರುಗಳು. ಇವರು ಬರೀ ಯಾಕಂದ್ರೆ ಅಂಥವ್ರು ಇನ್ಸ್ಟಂಟ್ ಪ್ಲೆಜರು, ಇನ್ಸ್ಟಂಟ್ ರಿಯಾಕ್ಷನು, ಇನ್ಸ್ಟಂಟ್ ಆ್ಯಂಗರ್ ಇದೊಳಗೆ ಹಾಕ್ಕೊಂಡು ಅವರು ಆ ಆತ್ಮವಸ್ತುವನ್ನು ಎಲ್ಲಿ ಶೋಧಿಸ್ತಾರೆ, ಎಲ್ಲಿ ಸಂತೋಷ ಪಡ್ತಾರೆ. ಎಷ್ಟೋ ಸಾವಿರ ಜನ್ಮಗಳು ಹಿಂಗೆ, ಲಕ್ಷ ವರ್ಷ ಜನ್ಮ, ಕೋಟಿ ಸಾವಿರ ಜನ್ಮ ಹಿಂಗೆ ಬದುಕೋತ ಫಿಸಿಕಲ್ ಬಾಡಿ ಲೆವೆಲ್ ಮೀರಿ, ಸೂಕ್ಷ್ಮ ಸಟಲ್ ಬಾಡಿ ಲೆವೆಲ್ ಮೀರಿ ಹೋಗಲಿಕ್ಕೆ ಆಗವಲ್ತು ಮನುಷ್ಯಾಗ ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಈಗ ಹಳೆಯ ಸಂಸ್ಕಾರಗಳು ಎಷ್ಟು ತುಂಬ್ಯಾವ, ಏನು ತುಂಬ್ಯಾವ, ನಮ್ಮ ಕಾಸಲ್ ಬಾಡಿ ಒಳಗೆ ಏನೇನದ, ಅದಕ್ಕೆ ನಮ್ಮ ಸತತ ತಿಳ್ಕೊಳಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಗೊತ್ತಾಗಬೇಕು? ಡೀಪ್ ಕಾನ್ಷಿಯಸ್ನೆಸ್ ಒಳಗೆ, ಡೀಪ್ ಸಬ್ ಕಾನ್ಷಿಯಸ್ನೆಸ್ ಒಳಗೆ ನಮಗೆ ಏನು ತುಂಬೇದು, ನಮಗೆ ಏನು ಗೊತ್ತು? ಮೇರಾ ಕರ್ಮ ತು ಹಿ ಜಾನೆ ಕ್ಯಾ ಭರ ಏನು ಗೊತ್ತಿಲ್ಲ ನಮಗೆ. ಆದ್ರೆ ಅದನ್ನು ಯಾವಾಗ ಅದು ಭಗವಂತಗ ಗೊತ್ತು. ನಾವು ಶರಣಾಗತಿ ಅನ್ನೋದನ್ನು ಯಾವಾಗ ಉಪಯೋಗಿಸ್ತೀವಿ, ಆವಾಗ ಒಂದು ದಾರಿ ಸ್ಪಷ್ಟ ಆಕೋತ ಹೋಗ್ತದೆ ಅಂತ ಹೇಳಲಿಕ್ಕತ್ತಾರೆ ಇಲ್ಲಿ ಗುರುಗಳು. ಶ್ಲೋಕ 140. ಜಯಾಚೇತಯಾಚು ಕಲೆ ಪ್ರಾಪ್ತ ನಾಹಿ, ಗುಣೇ ಗೋವಿಲೆ ಜಾಹಲೆ ದುಃಖ ದೇಹಿ, ಗುಣಾವೇಗಳಿ ವೃತ್ತಿತೆ ಹಿ ಬಳೇನ, ಜುನೇ ಠೇವಣೆ ಮೀ ಪಳೆ ಆಕಳೇನ. ಭಾವಾರ್ಥ: ಆತ್ಮಸ್ವರೂಪವು ಪ್ರತಿಯೊಬ್ಬರ ಒಡೆತನದ್ದಾಗಿರುತ್ತದೆ. ಆದರೆ ಅದನ್ನು ಕಳೆದುಕೊಂಡಂತೆ ಆಗಿರುವುದರಿಂದ ಅದು ಅವರದಾಗಿದ್ದು ಅವರಿಗೆ ಸಿಗದಂತಾಗಿರುತ್ತದೆ. ಜೀವವು ತ್ರಿಗುಣದಲ್ಲಿ ಸಿಕ್ಕಿಕೊಂಡಿರುವುದರಿಂದ ಅದಕ್ಕೆ ದೇಹದಲ್ಲಿ ದುಃಖ ಅನುಭವಿಸಬೇಕಾಗುತ್ತದೆ. ಅಲ್ಲದೆ ಅದು ವೃತ್ತಿಯ ಗುಣಗಳ ಕಕ್ಷೆಯಿಂದ ದೂರ ಬರುವುದೇ ಇಲ್ಲ. ಆದ್ದರಿಂದ ದೇಹ ಅಹಂಕಾರದಿಂದಾಗಿ ಅನಾದಿಯಾದ ಆತ್ಮಸ್ವರೂಪವು ಏನೇ ಮಾಡಿದರೂ ಅನುಭವಕ್ಕೆ ಬರುವುದಿಲ್ಲ. ಇದರ ಮೀನಿಂಗ್ ಸ್ವಲ್ಪ ಡೀಪರ್ ಅದ. ಅಂದ್ರೆ ಇಲ್ಲೇನು ಹೇಳಲಿಕ್ಕತ್ತಾರ, ಮತ್ತು ಅದ ಜುನೆ ಠೇವಣೆ ಮೀಪಣೆ ಆಕಳೇನ, ನನ್ನೊಳಗಿದ್ದಂಥ ನಿಧಿ ಏನದಲ್ಲ ಅದು ನನಗೆ ತಿಳಿಯೋದೇ ಇಲ್ಲ. ಹೌದಿಲ್ಲ? ಯಾಕಂದ್ರೆ ನಾನು ಈ ಆತ್ಮ ಅನ್ನೋ ಐಡೆಂಟಿಟಿ ಒಳಗಿಲ್ಲ. ನಾವು ನಮ್ಮ ಬಗ್ಗೆ ಬೇಕಾದಷ್ಟು ಒಂದು ಸೆಲ್ಫ್ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಆ ಸೆಲ್ಫ್ ಇಮೇಜ್ ಏನಿರ್ತದೆ, ನಾ ಇಷ್ಟು ಹೈಟ್ ಇದ್ದೀನಿ, ನಾ ಇಷ್ಟು ಬ್ರೈಟ್ ಇದ್ದೀನಿ, ನನ್ನ ಗುಣ ಸ್ವಭಾವ, ನನ್ನ ರೂಪ ಸ್ವಭಾವ ಬಿಟ್ಟು ಮೂರನೇದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ. ಅದು ಯಾಕಂದ್ರೆ ನಾವು ಅಷ್ಟು ಈ ಬಾಡಿ ಜೊತೆ ಐಡೆಂಟಿಫೈ ಆಗಿಬಿಟ್ಟೀನಿ. ಗುರುಗಳು ಹೇಳ್ತಾರೆ ಇಲ್ಲೇ, ನಾವು ಹೆಂಗಿದ್ದೀವಂದ್ರೆ ನಮ್ಮೊಳಗೆ ಅದ್ಭುತ ಆನಂದ ಇದ್ರೂ, ನಿಧಿ ಇದ್ರೂ ನಾವೇನಿಲ್ಲದ ದಾರಿದ್ರ್ಯ ಅನುಭವಿಸ್ಲಿಕ್ಕತ್ತೀವಿ. ಯಾಕಂದ್ರೆ ನಾವು ಆತ್ಮನ್ನ ಈ ದೇಹ ಭಾವಕ್ಕೆ ತಂದು ಜೋಡಿಸ್ಬಿಟ್ಟಿವಿ. ಈ ದೇಹ ಭಾವಕ್ಕೆ ತಂದು ಜೋಡಿಸಿದಾಗ ಏನು ತ್ರಿಗುಣದ ವೃತ್ತಿ ಏನಿರ್ತದಲ್ಲ, ತ್ರಿಗುಣದೊಳಗೆ ಸತ್ವ ರಜ ತಮೋ ಅನ್ನೋ ತ್ರಿಗುಣದೊಳಗೆ 3 ರೀತಿಯ ಗುಣಗಳೊಳಗೆ ಇದು ಆತ್ಮನೂ ಸಿಕ್ಕಾಕೊಂಡ್ಬಿಟ್ಟದ. ಹೀಗಾಗಿ ಫ್ರೀಡಮ್ ಇಲ್ಲ ಇಲ್ಲೇ ನಮಗೆ. ಅದ ಲೆವೆಲ್ನಾಗ ಅಷ್ಟು ಬೌಂಡ್ರೀಸ್ ಒಳಗೆ ನಾವು ವಿಚಾರ ಮಾಡ್ಲಿಕ್ಕತ್ತೀವಿ. ನಮ್ಮ ಬೌಂಡ್ರಿ ಭಾಳ ದೊಡ್ಡ ಬೌಂಡ್ರಿ ಲೆಸ್ ಇದ್ದೀವಿ ನಾವು. ಆದ್ರೆ ನಮ್ಮ ವಿಚಾರ ಶಕ್ತಿ ಅಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟದ. ಯಾಕಂದ್ರೆ ಆ ತ್ರಿಗುಣದ ಮೀರಿ, ರೂಪ ಗುಣ ಮೀರಿ ಹೋಗೋ ಅಂಥದ್ದು ನಮ್ಮ ಬುದ್ಧಿಗೆ ಇನ್ನೂ ಬಂದೇ ಇಲ್ಲ. ಅದನ್ನು ಶೋಧಿಸ್ಲಿಕ್ಕೆ ನಾವು ಪ್ರಯತ್ನನೂ ಮಾಡ್ಲಿಕ್ಕತ್ತಿಲ್ಲ. ಹೀಗಾಗಿ ನಮ್ಮನ್ನು ನಾವು ಪ್ರಿಸನ್ ಒಳಗೆ ಹಾಕ್ಕೊಂಡ್ಬಿಟ್ಟಿವಿ. ಇಷ್ಟ ಬೌಂಡ್ರಿ ಕ್ರಿಯೇಟ್ ಮಾಡಿಕೊಂಡು ಈ ಪ್ರಿಸನ್ ಒಳಗೆ ಹಾಕ್ಕೊಂಡ್ಬಿಟ್ಟಿವಿ. ಈಗ ನಮ್ಗೆ ಏನೂ ಗೊತ್ತಾಗವಲ್ತು. ನಮ್ಮೊಳಗಿದ್ದದ್ದು ನಿಧಿ, ಸಾರ ನಿಧಿಯಾದ ಪರಮಾತ್ಮ ಒಳಗೆ ಇದ್ದಾನ ಅನ್ನೋದಕ್ಕೆ ರಸಹೀನವೆನ್ನುವುದೇ ಬದುಕು. ನಿಧಿಯಾದ ಪರಮಾತ್ಮ ಒಳಗಿದ್ದಾಗ ನೀನು ಹೆಂಗರ ನೀರಸ ಬದುಕಂತೀಯಪ್ಪ ಅಂಥೇಳಿ ಕಗ್ಗದೊಳಗೆ DVG ಅವ್ರು ಹೇಳ್ತಾರೆ. ಹಂಗೆ ನಾವು ನೀರಸ ಅಂದ್ಕೊಂಡ್ಬಿಟ್ಟಿವಿ. ನಮ್ಮ ಬದುಕು ನೀರಸ ಅಂದ್ಕೊಂಡಾಗ ಒಮ್ಮೆ ಅನ್ಕೋತೀವಿ, ಒಮ್ಮೆ ಖುಷಿ ಅನ್ಕೋತೀವಿ, ಒಮ್ಮೆ ಭಾಳ ಸಂತೋಷ ಅನ್ಕೋತೀವಿ, ಒಮ್ಮೆ ದುಃಖ ಅನ್ಕೋತೀವಿ. ಅದೇ ಹೇಳಿದ್ನಲ್ಲ, ರೂಪ ಗುಣ ಎಲ್ಲವನ್ನು ಮೀರಿದ್ದು, ತ್ರಿಗುಣವನ್ನು ಮೀರಿ ಹೋದಾಗ ನಮ್ಮ ಸದ್ವಸ್ತು ಅಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಈಗ ನೋಡೋಣ ಶ್ಲೋಕ 141. मणिदास सायास त्याचे करावे, जनी जाणता पाय त्याचे धरावे, गुरु आंजने विणते आकळेना, जुने ठेवणे मीपणे ते कळेना.
ಭಾವಾರ್ಥ: ಶ್ರೀ ಸಮರ್ಥರು ಅನ್ನುವುದೇನೆಂದರೆ, ಆತ್ಮಜ್ಞಾನಿ ಪುರುಷನನ್ನು ಶೋಧಿಸಬೇಕು ಹಾಗೂ ಅವನ ಚರಣಗಳಲ್ಲಿ ಲೀನರಾಗಬೇಕು, ಅವನ ಸೇವೆ ಮಾಡುವ ಕಷ್ಟ ವಹಿಸಬೇಕು. ನಮ್ಮ ಆತ್ಮಸ್ವರೂಪವು ಹಸ್ತಗತವಾಗಬೇಕಾದರೆ ಸದ್ಗುರುಗಳು ದಿವ್ಯದೃಷ್ಟಿ ಕೊಡಬೇಕಾಗುತ್ತದೆ. ದೇಹಾಹಂಕಾರದಿಂದ ಅನಾದಿಯಾದ ಆತ್ಮಸ್ವರೂಪವು ಏನೇ ಮಾಡಿದರೂ ಅನುಭವಕ್ಕೆ ಬರುವುದಿಲ್ಲ. ಇಲ್ಲಿ ಗುರುಗಳು ಏನು ಹೇಳ್ತಾರೆ, ನಮ್ಮ ಆತ್ಮಸ್ವರೂಪ ನಮ್ಮ ಅನುಭವಕ್ಕೆ ಬರಬೇಕು ಅಂತಂದ್ರೆ ನಾವು ಯಾವ ಕ್ಯಾಲ್ಕುಲೇಷನ್ಸು ನಡೆಯೋದಿಲ್ಲ. ನಮ್ದು ಮ್ಯಾಥ್ಸ್ ಕ್ಯಾಲ್ಕುಲೇಷನ್ಸ್ನಾಗ ಅವ ಇಲ್ಲ, ಲಾಜಿಕ್ ಬಿಲ್ಡಿಂಗ್ನಾಗ ಭಗವಂತ ಸಿಗೋದಿಲ್ಲ ನಮಗೆ. ಯಾವುದ್ರೊಳಗು ನಮ್ಮ ವಿಚಾರ ಶಕ್ತಿ, ನಮ್ಮ ತರ್ಕಶಕ್ತಿ ಅದು ಇನ್ಫೈನೈಟ್ ಇಲ್ಲ, ಭಾಳ ಫೈನೈಟ್ ಅದ, ಭಾಳ ಲಿಮಿಟೆಡ್ ಅದ. ಅದಕ್ಕೆ ನನಗೆ ಸಿಗೋದಿಲ್ಲವ. ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ? ಒಂದು ಸದ್ಗುರು ನನ್ನ ಜೀವನದಾಗಬೇಕು. ಒಂದು ಸದ್ಗುರು ಅನ್ನೋ ನನಗೆ ಸಿಕ್ಕಾಗ ಅವನದು ಕಾಲು ಹಿಡ್ಕೊಂಡು ನೀನನ್ನು ಉದ್ಧಾರ ಮಾಡಪ್ಪ ಅಂತಂದಾಗ ಆ ಸದ್ಗುರು ನಮ್ಮ ಬೇರೆ ದೃಷ್ಟಿ ಕೊಟ್ಟು, ನಮಗೊಂದು ಹೊಸ ದೃಷ್ಟಿ ಕೊಟ್ಟು, ಆ ಸದ್ಗುರು ನಮ್ಮನ್ನು ಈ 3 ಗುಣಗಳ ಆಚೆಗೆ ಒಯ್ದು ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯದ. ಅಂದ್ರೆ ಉದ್ಧಾರ ಮಾಡೋದಂದ್ರೆ ಏನು? ನೀನು ಮನುಷ್ಯ, ನೀನು ಈ ದೇಹ ಅಲ್ಲಪ್ಪ, ಇವೆಲ್ಲ 3 ಬಾಡಿಗಳ ಹಿಂದಿರೋ ಅನಾದಿಯಾದಂಥ ಆತ್ಮ ಇದ್ದಿ ಅಂದಾಗ ನಮ್ಗೆ ಯಾವ ಚಿಂತೆ ಅನ್ನೋದೇ ಇಲ್ಲ. ಚಿಂತೆ ಅನ್ನೋದು ಇಲ್ಲೇ ಇಲ್ಲ, ವ್ಯಾಪ ಅನ್ನೋದು ಇಲ್ಲೇ ಇಲ್ಲ ಅಂದಾಗ ಮನಸ್ಸು ಯಾವ ಸ್ಥಿತಿ ಒಳಗಿರಬಹುದು ಅನ್ನೋದನ್ನು ನೀವು ಒಂದು ಸ್ವಲ್ಪ ವಿಚಾರ ಮಾಡಿರಿ. ಅದನ್ನ ಹೇಳ್ತಾರೆ ಇಲ್ಲೇ ಹನುಮಪ್ಪ ಆಂಜನೇಯ ಭಗವಂತಗ ರಾಮಗ ಶರಣಾಗತ ಹೊಂದ್ಬಿಟ್ಟ. ನಾವು ಹನುಮಪ್ಪನಿಂದ ಆ ಶರಣಾಗತಿ ಭಾವ, ಆ ದಾಸ್ಯ ಭಾವ ಕಲಿಯೋಣ. ನಮ್ಮ ಗುರುಗಳಿಗೆ ನಾವು ಸಂಪೂರ್ಣ ಶರಣಾಗತ ಆಗಿಬಿಡೋಣ ಅಂತ ಹೇಳ್ತಾರೆ. ಇಲ್ಲಿ ಗುರುಗಳು ಅಂದ್ರೆ ಕೆಲವೊಮ್ಮೆ ನಾವು ಈ ಸಮರ್ಥ ಗುರುಗಳನ್ನ ನಮ್ಮ ಗುರುಗಳು ಅನ್ಕೋಬಹುದು. ಯಾಕಂದ್ರೆ ಅವರು ಸೂಕ್ಷ್ಮದೊಳಗೆ ಇದ್ದೇ ಇರ್ತಾರೆ. ಕಣ್ಣಿಗೆ ಕಾಣಿಸ್ತಾ ಇದ್ರು, ಫಿಸಿಕಲ್ ಲೆವೆಲ್ನಾಗಿದ್ರು ಇಲ್ಲ ಅಂದ್ರೂ ಸೂಕ್ಷ್ಮದೊಳಗೆ ಅವ್ರು ಇದ್ದೇ ಇರ್ತಾರೆ. ನಾವು ರಾಯರು ಅನ್ಕೋಬಹುದು, ನಾವು ಮಹಾರಾಜರು ಅನ್ಕೋಬಹುದು. ಯಾಕಂದ್ರೆ ಅವರೆಲ್ಲ ಸೂಕ್ಷ್ಮ ಲೋಕದೊಳಗೆ ಇದ್ದೇ ಇರ್ತಾರೆ. ನಾವು ಅವ್ರ ಜೊತೆ ಕನೆಕ್ಟ್ ಆಗ್ಲಿಕ್ಕತ್ವಿ ಅಂದ್ರೆ ಅವರು ನಮಗೆ ಜ್ಞಾನ ಚಕ್ಷುಗಳನ್ನು ಕೊಡ್ಕೋತ ಹೋಗ್ತಾರೆ. ಅದನ್ನು ತಿಳ್ಕೊಳ್ಳೋ, ಗ್ರಹಣ ಮಾಡ್ಕೊಳ್ಳೋ ಶಕ್ತಿಯನ್ನು ನಮ್ಮೊಳಗೆ ತರಲಿಕ್ಕೆ ಅರ್ಥ ಮಾಡೋ ಶಕ್ತಿಯನ್ನು ನಮ್ಮೊಳಗೆ ಕೊಡ್ಲಿಕ್ಕೆ ಹೋಗ್ತಾರೆ. ಅದು ಈಗ ಇನ್ನೊಂದು ಸಿಂಪಲ್ ವರ್ಡ್ಸ್ ಒಳಗೆ ಹೇಳಲಿಕ್ಕಂತಂದ್ರೆ, ಈಗ ನಾವು ನಮ್ಮ ಸಟಲ್ ಬಾಡಿ ಮತ್ತು ಕಾಸಲ್ ಬಾಡಿ ಒಳಗೆ ಏನೇನು ತುಂಬಿರ್ತದಲ್ಲ ಅದನ್ನೆಲ್ಲ ತೆಗೆದು ಹಾಕಬೇಕು. ಅದೆಲ್ಲ ಪೂರ ಕ್ಲಿಯರ್ ಆದಾಗ ಅದು ನಮ್ಮ ಆತ್ಮದ ಅನುಭವ ಬರಲಿಕ್ಕೆ ಸಾಧ್ಯ. ಆದರೆ ನಾವು ಅದನ್ನು ಹೆಂಗೆ ತೆಗೆದು ಹಾಕೋದು? ಜ್ಞಾನ ಮತ್ತು ವಿವೇಕದಿಂದ. ಈಗ ನಾವಿಲ್ಲಿ ಶ್ರೀ ಸಮರ್ಥರಂಥ ದೊಡ್ಡ ಗುರುಗಳು ಬರೆದಂಥ ಗ್ರಂಥದಿಂದ ನಮಗೆ ಎಷ್ಟು ಜ್ಞಾನ ಬರ್ಲಿಕ್ಕತ್ತದಲ್ಲ, ಹಂಗೆ ಅವರಿಗೆ ಕೇಳ್ಕೊಳ್ಳೋದು, ಈ ಜ್ಞಾನವನ್ನು ನೀವು ಕೊಟ್ಟದ್ದು ಶ್ಲೋಕಗಳ ಅರ್ಥವನ್ನು, ಅದರದ್ದು ಸಂಪೂರ್ಣ ವಿವರಣೆಯನ್ನು ನಮಗೆ ತಿಳ್ಕೊಳ್ಳೋ ಗ್ರಹಿಸೋ ಅಂಥ ಬುದ್ಧಿ ಕೊಟ್ಟು ನಮ್ಮ ಆತ್ಮದ ಜರ್ನಿನ ತಯಾರು ಮಾಡಿರಿ, ನಮಗೆ ಮುಂದಿನ ಕ್ಲಾರಿಟಿ ಕೊಡ್ರಿ ಅಂತ ಹೇಳಿ ಅವ್ರನ್ನ ಕೇಳ್ಕೊಳ್ಳೋಣ. ಯಾಕಂದರೆ ಇದಕ್ಕೆ ಭಗವಂತನ ಕೃಪೆನ ಬೇಕು. ಮಾಯೆ ಅನ್ನೋದು ಕೂಡ ಒಂದು ಭಗವತಿ ಶಕ್ತಿ ಅದ. ಅದನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಆಗಬೇಕು ಅಂದಾಗ ನಮಗೆ ಭಗವಂತನ ಕೃಪೆ ಬೇಕು, ಸದ್ಗುರುಗಳ ಕೃಪೆ ಬೇಕು. ಇಲ್ದನ ಇದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಗುರುಗಳ ಕೃಪೆಯನ್ನು ಸಂಪೂರ್ಣ ಕೇಳೋಣ. ನೀವು ಕೃಪೆ ಮಾಡಿರಿ, ನಿಮ್ಮ ಶ್ಲೋಕಗಳು ನಮಗೆ ಅರ್ಥ ಆಗುವಂಥ ಜ್ಞಾನ ಚಕ್ಷು ನಮಗೆ ಕೊಡ್ರಿ ಅಂಥೇಳಿ ಕೇಳ್ಕೊಳ್ಳೋಣ. ಇನ್ನು ಮುಂದಿನ ಕ್ಯಾಟಗರಿದಿಂದ ಗುರುಗಳು ಹೇಳ್ಕೊತ ಹೋಗ್ತಾರೆ, ನಾವು ನಮ್ಮ ಸ್ವಸ್ವರೂಪನ್ನು ಹೆಂಗೆ ಶೋಧಿಸೋದು, ನಾವು ನಮ್ಮ ಸ್ವಸ್ವರೂಪದೊಳಗೆ ಆನಂದವಾಗಿರೋದು ಹೆಂಗೆ ಅನ್ನೋದು ಮುಂದಿನ ಕ್ಯಾಟಗರಿಯೊಳಗೆ ಗುರುಗಳು ಹೇಳ್ಕೊತ ಹೋಗ್ಲಿಕ್ಕತ್ತಾರ. ಜೈ ಜೈ ರಘುವೀರ ಸಮರ್ಥ.